ಎವ್ರಿವನ್, ಗುಡ್ ಈವ್ನಿಂಗ್. ನನ್ನ ಹೆಸರು ಮೇಘನಾ ಅಂತ ಹೇಳಿ. ನನ್ನ ಹೆಸರು ರವಿ ಅಂತ ಹೇಳಿ. ನನ್ನ ಮಗನ ಹೆಸರು ಕುಶಾಲ್, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಮಗಳ ಹೆಸರು ಗಾನವಿ RM, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ನಮ್ಮಿಬ್ರು ಮಕ್ಕಳು ಅಕ್ಷರ ಸ್ಕೂಲಲ್ಲೇ ಓದ್ತಾ ಇರೋದು. ನಮ್ಮೂರು ಮತ್ತೋಳು. ಸ್ಕೂಲ್ ಬಗ್ಗೆ ಹೇಳೋದಾದರೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ಟೀಚರ್ಸ್ ಕೂಡ ಚೆನ್ನಾಗಿ ಪಾಠ ಮಾಡ್ತಾರೆ. ಮಕ್ಕಳಿಗೆ ಪಾಠ ಮೆಮೊರಿಯಲ್ಲಿ ಉಳಿಯೋ ಥರ ಆ್ಯಕ್ಟ್ ಮಾಡಿ ಕೂಡ ತೋರಿಸ್ತಾರೆ. ಟೀಚರ್ಸ್ ಏನು ಪಾಠ ಮಾಡಿರ್ತಾರೋ ಅದೇ ರೀತಿ ನನ್ನ ಮಗಳು ಮನೆಯಲ್ಲಿ ಅವರ ಅಜ್ಜ ಅಜ್ಜಿಗೆ ಪಾಠ ಮಾಡ್ತಾ ಇರ್ತಾಳೆ. ಅದು ಯಾವ ರೀತಿ ಅಂದರೆ ಎಲ್ಲ ಟೀಚರ್ಸ್ ಒಟ್ಟಿಗೆ ನಮ್ಮ ಮನೆಗೆ ಬಂದಿದ್ದಾರೇನೋ ಅನ್ನೋ ಥರ ಹೇಳ್ತಾ ಇರ್ತಾಳೆ, ಪಾಠ ಮಾಡ್ತಾ ಇರ್ತಾಳೆ. ಪದಗಳ ಅರ್ಥ ಸಮೇತವಾಗಿ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ನಮಗೆ ತುಂಬಾ ಖುಷಿಯಾಗುತ್ತೆ. ಇದೆಲ್ಲ ಸಾಧ್ಯ ಆಗಿರೋ ಅಕ್ಷರ ಸ್ಕೂಲ್ನಿಂದ ಅಕ್ಷರ ಸ್ಕೂಲ್ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳು ಸ್ಕೂಲ್ಗೆ ಅಕ್ಷರ ಸ್ಕೂಲ್ ಬಸ್ಸಲ್ಲೇ ಓಡಾಡೋದು. ಸ್ಕೂಲ್ ಬಸ್ ಬಗ್ಗೆ ಹೇಳೋದಾದರೆ ತುಂಬಾ ಹುಷಾರಾಗಿ ಕರ್ಕೊಂಬರ್ತಾರೆ. 5 ನಿಮಿಷ ಲೇಟ್ ಆದರೂ ಕೂಡ ಕಾದಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲ ಬಸ್ ಡ್ರೈವರ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ನಲ್ಲಿ ಬರೀ ಪಾಠ ಮಾಡೋದಷ್ಟೇ ಅಲ್ಲದೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ಹಬ್ಬಗಳನ್ನು ಆಚರಿಸ್ತಾ ಇರ್ತಾರೆ. ಸ್ಕೂಲ್ ಆರಂಭದಿಂದ ಮತ್ತು ಸ್ಕೂಲ್ ಮುಗಿಯೋದು ಅಂದರೆ ಅಕ್ಷರಾಭ್ಯಾಸದಿಂದ ಸಮ್ಮರ್ ಕ್ಯಾಂಪ್ವರೆಗೂ ತುಂಬಾ ಆ್ಯಕ್ಟಿವಿಟೀಸ್, ತುಂಬಾ ಹಬ್ಬಗಳನ್ನು ಸಾಂಪ್ರದಾಯಿಕಬದ್ಧವಾಗಿ ಆಚರಿಸ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಓಣಂ ಆಗಿರ್ಬೋದು, ಹೋಳಿ, ದಸರಾ ಈ ಥರ ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ. ಮಕ್ಕಳಿಗೆ ಯಾವ ಥರ ಅಂದರೆ ನಮಗೆ ಓಣಂ ಹಬ್ಬಗಳ ಬಗ್ಗೆ ಗೊತ್ತೇ ಇರಲ್ಲ. ಮಕ್ಕಳು ಸ್ಕೂಲಲ್ಲಿ ಆಚರಿಸಿರೋದನ್ನು ಬಂದುಬಿಟ್ಟು ಮನೇಲಿ ಈ ಥರ ಹಬ್ಬ ಮಾಡಿದರು ಅಂಥೇಳಿ ಅವ್ರಿಗೆ ಆ ಹಬ್ಬಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾ ಟ್ರೆಡಿಷ್ನಲ್ ಆಗಿ ಆ ಡ್ರೆಸ್ಗಳ ಮುಖಾಂತರ ಅವರಿಗೆ ಮೆಮೊರಿಯಲ್ಲಿ ಉಳಿಯೋ ಥರ ಹಬ್ಬಗಳನ್ನು ಆಚರಿಸ್ತಾರೆ. ನಾವು ಕೂಡ ಫ್ಯಾಮಿಲಿ ಸಮೇತರಾಗಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ದಸರಾ ಟೈಮಲ್ಲಿ ದಾಂಡ್ಯದಲ್ಲೂ ಕೂಡ ಭಾಗವಹಿಸಿದ್ವಿ, ಡ್ಯಾನ್ಸ್ ಕೂಡ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಶಾಲೆಯಲ್ಲಿ ಬರೀ ಪಾಠ ಅಲ್ಲದೆ ನಮ್ಮ ಸಂಪ್ರದಾಯದ ಬಗ್ಗೆನೂ ಉಡುಗೆ ತೊಡುಗೆಗಳ ಬಗ್ಗೆನೂ ಅವರಿಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಇದು ಬರೀ ಶಾಲೆ ಅಲ್ಲ, ಇದು ಸಂಪ್ರದಾಯದ ಗೂಡು ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದರೆ ಬರೀ ಮಕ್ಕಳಿಗಷ್ಟೇ ಅಲ್ಲ ಸ್ಪೋರ್ಟ್ಸು, ಪೇರೆಂಟ್ಸ್ಗಳಿಗೂ ಕೂಡ ಸ್ಪೋರ್ಟ್ಸ್ನ ಏರ್ಪಡಿಸಿರ್ತಾರೆ. ನಾವು ಕೂಡ ಈ ಬಾರಿ ನಮ್ಮ ಫ್ಯಾಮಿಲಿ ಸಮೇತರಾಗಿ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿ ಎಲ್ಲ ಆಟಗಳನ್ನು ಆಟ ಆಡಿ ನಾವು ಕೂಡ 5 ಪ್ರೈಸ್ಗಳನ್ನು ತಗೊಂಡು ಹೋದ್ವಿ. ತುಂಬಾ ಖುಷಿಯಾಯಿತು. ಇಲ್ಲಿ ನಮ್ಮ ಬಾಲ್ಯನೇ ಕೂಡ ನೆನಪಿ ಬಂದಂಗೆ ಆಯಿತು. ಅವ್ರ ಅಜ್ಜಾಜಿಯವರು ಸಹಿತ ತುಂಬಾ ಖುಷಿಪಟ್ಟರು. ಸ್ಕೂಲ್ನ ಸ್ವಚ್ಛತೆ ಬಗ್ಗೆ ಮಾತಾಡೋದಾದರೆ ಟಾಯ್ಲೆಟ್ ರೂಮಿಂದ ಹಿಡಿದು ಇಡೀ ಸ್ಕೂಲ್ ಗ್ರೌಂಡ್ವರೆಗೂ ತುಂಬಾ ಕ್ಲೀನಾಗಿದೆ. ತುಂಬ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆಗಿರೋ ಅಕ್ಷರ ಸ್ಕೂಲ್ ಪ್ರಿನ್ಸಿಪಲ್ ಟೀಚರ್ಸ್ಗೆ ಥ್ಯಾಂಕ್ ಯು.